ನಮಸ್ತೆ ಎಲ್ಲರಿಗೂ. ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ. ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ ಸೌಜನ್ಯ ಪ್ರಕರಣದ ನಿಮಿತ್ತ ಒಂದು ಕೇಸ್ ಸಂಬಂಧಿತ ವಿಚಾರವಾಗಿ. ನಾನೊಬ್ಬಳೇ ಅದು ಅಪೇರ್ ಆಗಲಿಕ್ಕೆ ಪೆಂಡಿಂಗ್ ಇತ್ತು. ನಿನ್ನೆ ನನ್ನ ಬೇಲ್ ಕೂಡ ಆಯಿತು. ಈ ವಿಚಾರದ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ನಿನ್ನೆ ಬೆಳಿಗ್ಗೆ ನಾನು ಅಲ್ಲಿಗೆ ರೀಚ್ ಆದೆ. ನನ್ನ ಕೋರ್ಟ್ ಮುಗಿಯುವಾಗ 4 ಗಂಟೆ ಆಯಿತು, ನನ್ನ ಬೇಲ್ ಆಗುವಾಗ. 5 ಗಂಟೆ ಹೊತ್ತಿಗೆ ನಾನು ಕೋರ್ಟ್ ಬಿಟ್ಟು ಸುಮಾರು 6 ಗಂಟೆ 5:30 5:45ಕ್ಕೆ ನಾನು ಹಾಸನಕ್ಕೆ ಬಂದು ಹಾಸನದಿಂದ ರಿಟರ್ನ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಮ್ಮ ಮನೆ ಹತ್ತಿರ ಇರುವ ನೆಕ್ಸ್ಟ್ ಸ್ಟಾಪ್ ನವರಂಗ ಹತ್ರ, ಅಂದರೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರನೇ ಇಳಿಸೋಕೆ ಹೇಳಿದೆ. ಅಲ್ಲಿ ಇಳಿದು ನಾನು ಟ್ರಾವೆಲ್ ಮಾಡೋದು ಬೈಕಲ್ಲಿ, ರ್ಯಾಪಿಡೋ ಟ್ಯಾಕ್ಸಿಯಲ್ಲಿ. ಯಾಕಂದರೆ ನಾನು ಒಬ್ಬಳೇ ಇದ್ದರೆ ನಾನು ಆಟೋದಲ್ಲಿ ಹೋಗಲ್ಲ. ಬಸ್ಸಲ್ಲಿ ನಡೆದುಕೊಂಡು ಬರೋ ದೂರನೇ ಇರೋದಷ್ಟೇ. ಬರ್ಬೋದಿತ್ತು, ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರ್ಬೋದೇನೋ. ನಾನು ನಡೆದುಕೊಂಡು ಕೂಡ ಬರ್ಬೋದಿತ್ತು ಆರಾಮ್ಸೆ. ಅದೇ ನೈಟು 12 ಗಂಟೆ ಬೇಡ ಅಂತ ಹೇಳಿ ನಾನು ರ್ಯಾಪಿಡೋ ಆಟೋ ಬುಕ್ ಮಾಡಿದೆ. ರ್ಯಾಪಿಡೋ ಆಟೋ ಬುಕ್ ಮಾಡಿ ಇಮ್ಮಿಡಿಯೇಟ್ ಬುಕ್ ಆಯಿತು. ಆತನಿಗೆ ನನ್ನ ಲೊಕೇಶನ್ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕ್ಯಾನ್ಸಲು ಮಾಡ್ತಾ ಇಲ್ಲ. ಲೊಕೇಶನ್ಗೆ ಬರೋಕ್ಕೂ ರೆಡಿ ಇಲ್ಲ. ಅಷ್ಟು ಪ್ರೈಮ್ ಪ್ಲೇಸಲ್ಲಿ ನಾನಿದ್ದೀನಿ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ದು ಸ್ವಲ್ಪ ಮುಂದೆ ಇದ್ದೀನಿ. ನಾನು ಒಂದು ಹಾಸ್ಪಿಟಲ್ ನೇಮ್ ಇದೆ ಅದು ಹೇಳ್ತಾ ಇದ್ದೀನಿ. ಅವನು ಬರೋಕ್ಕೆ ರೆಡಿ ಇಲ್ಲ. ಆಯ್ತಪ್ಪ, ನೀವು ಕ್ಯಾನ್ಸಲ್ ಮಾಡಿ ಇನ್ನೊಂದು ಬುಕ್ ಮಾಡ್ತೀನಿ ಅಂದರೆ ಅವನು ಕ್ಯಾನ್ಸಲ್ ಮಾಡೋಕ್ಕೂ ರೆಡಿ ಇಲ್ಲ. ನಾನು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಚಾರ್ಜ್ ಕಟ್ಟಾಗುತ್ತೆ. ಈ ಥರ ಒಂದು ವಾದ ವಿವಾದ ಆಗ್ತಾ ಇದ್ದಂಗೆ ಅಲ್ಲಿ ಆಟೋ ಡ್ರೈವರ್ಸ್ ಇದ್ದರು. ನಾನು ಬಸ್ ಇಳಿಯುವಾಗಲೇ ಆಟೋ ಡ್ರೈವರ್ಸ್ ಬಂದು ಮುತ್ತಿಗೆ ಹಾಕ್ತಾರೆ, ಎಲ್ಲಿಗೆ ಹೋಗಬೇಕು ಅಂತ. ನಾನು ದಯವಿಟ್ಟು ಕೈ ಮುಗ್ದೆ ಹೇಳಿದೆ, ದಯವಿಟ್ಟು ಆಟೋ ಬೇಡ, ನನಗೆ ನಾನು ಆಲ್ರೆಡಿ ವೆಹಿಕಲ್ ಬುಕ್ ಮಾಡಿದ್ದೀನಿ ಅಂತ. ಈತನ ಜೊತೆ ನಾನು ಫೋನಲ್ಲಿ ಮಾತಾಡ್ತಿರುವಾಗ ಆಟೋ ಡ್ರೈವರ್ಸ್ ಬಂದರು. ಏನಾಯಿತು, ನಾವು ಬಿಡಬೇಕಂತ. ಅಗತ್ಯ ಇಲ್ಲ, ಇನ್ನೊಂದು ಬುಕ್ ಆಗುತ್ತೆ ಅಂದೆ. ಆ ಆಟೋ ಡ್ರೈವರ್ಸ್ ನನಗೆ ರ್ಯಾಪಿಡೋ ಟ್ಯಾಕ್ಸಿ ಬೈಕ್ ಬುಕ್ ಮಾಡಿದ್ದಕ್ಕೆ ತುಂಬ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಬ್ಯಾನ್ ಆಗಿದೆ, ನೀವು ಯಾಕೆ ಇದು ಮಾಡ್ತೀರಾ? ನಾನು ಹೇಳಿದೆ, ನಿಮಗೆ ಅಗತ್ಯ ಇರೋ ವಿಚಾರ ಅಲ್ಲ. ಕೋರ್ಟಲ್ಲಿ ಆ ಕೇಸ್ ಇದೆ, ರ್ಯಾಪಿಡೋ ಟ್ಯಾಕ್ಸಿದು ವಿಚಾರದ ಬಗ್ಗೆ ಸ್ಟೇ ಆಗಿದೆ ಅದು. ಇನ್ನೂ ಕೂಡ ಅಂತಿಮ ಒಂದು ಇದು ಆಗಿಲ್ಲ. ಅದರಲ್ಲಿ ಒಬ್ಬ ಆ್ಯಕ್ಚುಲಿ ನನ್ನ ಮಗನ ಪ್ರಾಯ ಇರ್ಬೋದು, ಒಂದು 20-25 ವರ್ಷ ಒಳಗೆ 20-23 ವರ್ಷದ ಒಬ್ಬ ಹುಡುಗ. ನಾನು ಅಷ್ಟು ಬೈದಿದ್ದಕ್ಕೆ ಏನೋ ಒಂದು ಕೆಟ್ಟದಾಗಿ ಒಂದು ಮಾತಾಡಿದ ನನಗೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಕಂಟಿನ್ಯೂಸ್ 14 ಗಂಟೆ ಜರ್ನಿ ಮಾಡಿ ಟಯರ್ಡ್ ಆಗಿದೆ. ಮನೆಗೆ ಆದಷ್ಟು ಬೇಗ ರೀಚ್ ಆಗಬೇಕು. ಆ್ಯಕ್ಚುಲಿ ನಾನು ಅಲ್ಲಿಂದ ಶೃಂಗೇರಿ ಹೊರನಾಡು ಪ್ಲ್ಯಾನ್ ಮಾಡಿದೆ. ಇಲ್ಲಿ ಮನೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾನು ಬೇಗನೆ ಓಡ್ಕೊಂಡು ಬಂದೆ. ಬರಬೇಕು ಅಂತ ರಾತ್ರಿನೇ ಬಂದೆ, ಯಾಕಂದರೆ ಬೆಳಿಗ್ಗೆ ನನಗೆ ಅಡುಗೆ ಆಗಬೇಕು 4 ಜನರಿಗೆ. ಅದಕ್ಕೋಸ್ಕರ ನಾನು ಬೇಗನೆ ಬಂದೆ. ಆ ಒಂದು ಟೆನ್ಷನಲ್ಲಿ ನಾನು ಇರುವಾಗ ಅವನು ಕೆಟ್ಟದಾಗಿ ಒಂದು ಮಾತು ಅಂತ ಹೆಣ್ಣು ಮಗಳಿಗೆ ಒಂದೇ ಒಂದು ಕೈಯಲ್ಲಿ ಅವನಿಗೆ ಹೊಡೆದಿದ್ದೀನಿ. ನಾನು ಇದು ಫಸ್ಟ್ ಅಲ್ಲ, ನಾನು 2-3 ಜನರಿಗೆ ಹೀಗೆ ಹೊಡೆದಿದ್ದೀನಿ. ಬೇಕಾದರೆ ನೀನು ಕೇಸ್ ಹಾಕು, ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡು, ನೀನು ಆಡಿದ ಮಾತು ಮಾತ್ರ ನಿನ್ನ ಅಮ್ಮನಿಗೆ ಹೇಳು ಅಂತ ಹೇಳಿ ಸರಿ ಹೊಡೆದೆ. ನಾನು ಅವನ ಫೋಟೋ ತೆಗೆದೆ, ವಿಡಿಯೋ ಮಾಡಿದೆ, ಅವನ ಗಾಡಿ ನಂಬರನ್ನು ಕೂಡ ನಾನು ನೋಟ್ ಮಾಡಿಟ್ಕೊಂಡೆ. ಇಮಿಡಿಯೇಟು ನಾನು ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿದರೆ ಅವನೇ ಮಾಡಿದ, ನನಗೆ ಹೊಡಿತಾನೆ ಅಂತ. ಮಾಡು ಫೋನು ಅಂದೆ. ಪೊಲೀಸರು ಕೂಡ ಬಂದರು. ನಾನು ವಿಷಯವನ್ನೆಲ್ಲ ಹೇಳಿದೆ. ಪೊಲೀಸ್ ನನಗೆ ಸಪೋರ್ಟಿವ್ ಆಗಿ ನಿಂತರು. ಯಾಕೆ ಕಾಟ ಕೊಡ್ತೀರಾ ಅವರಿಗೆ ಅಂತ. ನಾನು ಒಂಟಿ ಮಹಿಳೆ, 5-6 ಜನ ಟ್ಯಾಕ್ಸಿ ಡ್ರೈವರ್ಸು, ಆಟೋ ಡ್ರೈವರ್ಸು. ನಾನು ಆಟೋ ಬುಕ್ ಮಾಡಿತು ನನ್ನ ಇಷ್ಟ. ನನಗೆ ಆಟೋ ಡ್ರೈವರ್ಸ್ ಜೊತೆ 2014ರಲ್ಲಿ ನಾನು ಬೆಂಗಳೂರಿಗೆ ಬಂದಂಗಿಲ್ಲೇ ನನಗೆ 2026 ತನಕ ನನಗೆ ಈ ಆಟೋ ಡ್ರೈವರ್ಸನ್ನು ಕಂಡ್ರೆ ಆಗಲ್ಲ. ರೀಸೆಂಟ್ಲಿ ನನ್ನ ಯೂಟ್ಯೂಬಲ್ಲಿ ಒಂದು ಲೈವ್ ವಿಡಿಯೋ ಕೂಡ ಇದೆ. ಒಂದು ಮಳೆ ಬಂದರೆ ಡಬಲ್ ಚಾರ್ಜಸ್. ನನಗೆ ರೀಸೆಂಟ್ಲಿ ನಂಗೆ ಒಂದು ಕಡೆ ಹೋಗಬೇಕಿತ್ತು, ವಿವೇಕಾನಂದ ಮೆಟ್ರೋ ಸ್ಟೇಷನಿಂದ ಒಂದು ಆಫೀಸಿಗೆ ಹೋಗಬೇಕಿತ್ತು. ಆಟೋದಲ್ಲಿ ತೋರಿಸೋ ಚಾರ್ಜ್ 83 ರೂಪಾಯಿ, ಅಂದರೆ ನಾನು ಬುಕ್ ಮಾಡೋದು ತೋರಿಸಿದ್ದು. ಮಳೆ ಇತ್ತು, ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಯಾರು ಬರಲಿಕ್ಕೆ ರೆಡಿ ಇಲ್ಲ. ಆಟೋ ಡ್ರೈವರಿಗೆ ಅಲ್ಲಿ ಪಕ್ಕದ ಸ್ಟ್ಯಾಂಡಿಗೆ ಹೋಗಿ ಕೇಳುವಾಗ 200 ರೂಪಾಯಿ, 220 ರೂಪಾಯಿ, 250 ರೂಪಾಯಿ. ರೀಸನೇಬಲ್ ಒಂದು 10, 20, 30, 50 ತನಕ ಇವರು ಇನ್ಕ್ರೀಸ್ ಮಾಡಲಿ, ನಮಗೇನು ಬೇಜಾರಿಲ್ಲ, ಕೊಡ್ತೀವಿ ನಾವು. ಅದು ಕೂಡ ಅವರು ಕೆಲವೊಂದು ಲೊಕೇಶನ್ಗೆ ಬರೋಕ್ಕೆ ರೆಡಿ ಇಲ್ಲ. ಆ ಲೊಕೇಶನ್ ಅಂದರೆ ಇಲ್ಲ, ಬರಲ್ಲ, ಹತ್ತಿರದ ಲೊಕೇಶನ್ಗೆ ಬರಲ್ಲ, ಟ್ರಾಫಿಕ್ ಇದ್ದ ಕಡೆ ಬರಲ್ಲ. ಮತ್ತೆ ಯಾಕಪ್ಪ ಇವರು ಆಟೋ ಸ್ಟ್ಯಾಂಡಲ್ಲಿ ಆಟೋ ಇಟ್ಕೊಂಡು ಕೂತ್ಕೊಳ್ತಾರೆ? ಇದು ತುಂಬ ಸಮಸ್ಯೆ ಆದಾಗಲೇ ಲಾಸ್ಟ್ ಟೈಮ್ ನಾನೊಂದು ವೆಹಿಕಲ್ 2 ವೀಲರ್ ಒಂದು ಪರ್ಚೇಸ್ ಮಾಡಿದ್ದೆ. ಬಟ್ ಎಲ್ಲ ಕಡೆ ತಗೊಂಡೋಗ್ಲಿಕ್ಕೆ ಆಗಲ್ಲ, ದೂರದ ಕಡೆ. ನಾನು ಆ 2 ವೀಲರನ್ನು ಜಾಸ್ತಿ ಬಳಸ್ತಾ ಇಲ್ಲ. ಈ ಆಟೋ ಡ್ರೈವರ್ಗಳ ಕಾಟ ಬೆಂಗಳೂರಲ್ಲಿ ವಿಪರೀತ ಆಗಿಬಿಟ್ಟಿದೆ. ನೀವು ಬೆಳಿಗ್ಗೆ ಎಲ್ಲಿಯಾದರೂ ಊರಿಂದ ಬಂದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಒಮ್ಮೆ ಇಳಿರಿ, ನಿಮಗೆ ಬಂದು ಮುತ್ತಿಗೆ ಹಾಕ್ತಾರೆ, ಕಾಟ ಕೊಡ್ತಾರೆ. ಮಂಗಳೂರಲ್ಲಿ ಇಲ್ಲ. ಇನ್ನು ಕೇರಳದಲ್ಲಿ ಅಂತೂ ಆಟೋ ಅಸೋಸಿಯೇಷನ್, ನನ್ನ ಮಾವನು ಆಟೋ ಡ್ರೈವರೇ, ಆಟೋ ಅಸೋಸಿಯೇಷನ್ ಇದೆ, ಒಂದು ಫಿಕ್ಸೆಡ್ ರೇಟ್ ಇದೆ, ಒಂದಿಷ್ಟು ಕೂಡ ಜಗಳ ಮಾಡಲ್ಲ. ಅಲ್ಲಿ ರ್ಯಾಪಿಡೋ ಬುಕ್ಕಿಂಗ್ ಕಡಿಮೆ, ಯಾವುದೂ ಇಲ್ಲ, ಓಲಾ ಊಬರ್ ಯಾವುದೂ ಇಲ್ಲ.
ಬರೀ ಆಟೋ ಅಷ್ಟೇ. ನಾನು ಕಾಸರಗೋಡಲ್ಲಿ ನಾನು ಆಟೋವನ್ನೇ ಬಳಸಿ ಹೋಗ್ತೀನಿ ಕೆಲವೊಂದು ಟೈಮಲ್ಲಿ, ಎಮರ್ಜೆನ್ಸಿ ಕೇಸಲ್ಲಿ. ಹೋಗುವ ಆಟೋ, ಹೋಗಿ ಬಾಡಿಗೆ ಮಾಡ್ಕೊಂಡು ಬರುವ ಖಾಲಿ ಆಟೋ ನಮ್ಮಲ್ಲಿ 10 ರೂಪಾಯಿ ಕೊಟ್ಟು ನಮ್ಮನ್ನು ವಾಪಸ್ ಕರ್ಕೊಂಡು ಬರ್ತಾರೆ. 10 ರೂಪಾಯಿಗೆ ಬಸ್ ಚಾರ್ಜ್ ಕೊಟ್ಟರೆ ಸಾಕು ಅಂತ. ಇದು ಕೇರಳದಲ್ಲಿ ಇನ್ನೂ ಇದೆ ಮಾನವೀಯತೆ. ಈ ಬೆಂಗಳೂರಿನ ಆಟೋ ಡ್ರೈವರ್ಸ್ ಯಾಕೆ ಹೀಗೆ? ಸೊ ಈ ಹಿಂದೆ ನಾನು ಹೇಳ್ತೀನಿ, ಎಲ್ಲವನ್ನು ಕೆಟ್ಟದ್ದು ಹೇಳಬಾರ್ದು. ಒಬ್ಬ ಆಟೋ ಡ್ರೈವರ್ ಹೊಸಕೆರೆಹಳ್ಳಿಯಿಂದ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ, ಬನಶಂಕರಿವರೆಗೆ ನಾನು ಆಟೋ ಮಾಡ್ಕೊಂಬಂದೆ. ಚಾರ್ಜ್ ಎಷ್ಟು? ನಾನು ಮೊದಲೇ ಕೇಳ್ತೀನಿ, ಅಣ್ಣ ಅಥವಾ ಸರ್ ಅಂತಲೇ ಕರಿತೀನಿ ಅವ್ರನ್ನ ನೋಡಿ. ಸರ್ ಎಷ್ಟಾಗುತ್ತೆ ಅಂತ ಕೇಳಿದೆ. ಮೀಟ್ರ್ ಹಾಕ್ತೀನಿ ಮೇಡಮ್. ರಾಂಗ್ ರೂಟಲ್ಲಿ ತಗೊಂಡು ಹೋಗ್ಬೇಡಿ. ಇನ್ನೊಂದು ಪ್ರಾಬ್ಲಮ್ ಇದೆ ಬೆಂಗಳೂರಲ್ಲಿ, ಆ ಕ್ರಾಸ್ ಈ ಕ್ರಾಸ್ ಅಲ್ಲಿ ಸುತ್ತಾಕೊಂಡು ಮೀಟ್ರ್ ಹಾಕಿದರೆ ಅದು ಮೀಟ್ರ್ ಹಾಕಲಿಕ್ಕೆ ಕೇಳಲ್ಲ. ಮೀಟ್ರ್ ಹಾಕಿದ್ರೂ ಆ ಥರ ಚಾರ್ಜ್ ಮಾಡ್ಕೊಂಡು ಬರ್ತಾರೆ. ಆತ ಒಬ್ಬ ವ್ಯಕ್ತಿ ನನಗೆ ಡೀಸೆಂಟಾಗಿ ಬಂದು ನನಗೆ ಲೊಕೇಶನಲ್ಲಿ ಇಳಿಸಿದ, ಮೀಟ್ರ್ ಚಾರ್ಜ್ ಕೊಟ್ಟೆ, ಪ್ಲಸ್ ನಾನು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ. ಅವನ ಸರ್ವೀಸಲ್ಲಿ ಖುಷಿ ಆಯಿತು ನನಗೆ. ಈ ಥರ ಮಾಡುವ ಒಳ್ಳೆ ಆಟೋ ಡ್ರೈವರ್ ಒಬ್ಬ ನನಗೆ 2014ರಿಂದ 2024ರವರೆಗೆ ಬೆಂಗಳೂರಲ್ಲಿ ಒಬ್ಬ ಆಟೋ ಡ್ರೈವರ್ ಒಳ್ಳೆಯವನು ಅಂತ ಸಿಕ್ಕಿದ್ದು. ಬಾಕಿ ಎಲ್ಲ ಹಲ್ಕಟ್ಗಳು. ಸೊ ಈ ಥರ ನೀವು ದುಡೀರಿ, ದುಡ್ಡು ಮಾಡಿ, ಎಷ್ಟೋ ವಿಧಾನ ಇದೆ ದುಡಿಯೋಕ್ಕೆ, ಆದರೆ ಲೂಟ್ ಬೇಡಿ. ಲಾಭ ಆಗಬೇಕು ಖಂಡಿತ. ಆಟೋ ಅಂದ ಕೂಡಲೇ ಮೇಂಟೆನೆನ್ಸ್ ಆಗುತ್ತೆ, ಅದಕ್ಕೆ ಇನ್ಶೂರೆನ್ಸ್ ಕಟ್ಟಬೇಕು. ವೆಹಿಕಲ್ ಅಂದರೆ ನಮಗೆ ಗೊತ್ತು, ವೆಹಿಕಲ್ ಇರೋ ಕಾರಣ ವೆಹಿಕಲ್ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಚಾರ್ಜಸ್ ಇದೆ ಅಂತ. ಒಂದು ನಾರ್ಮಲ್ ಆಗಿ ಒಂದು ರೇಟ್ ತಗೊಳ್ಳಿ. ನೀವು ಲೂಟೋದು ಯಾಕೆ? ನಾನು ಕೇಳೋದಷ್ಟೇ. ಇಲ್ಲಿ ಅಸೋಸಿಯೇಷನ್ ಇಲ್ವಾ? ಯಾರಿಗೆ ನಾನು ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗಿ? ಅದು ರಾತ್ರಿ ಒಬ್ಬಳು 12 ಗಂಟೆಗೆ ಒಂದು ಒಂಟಿ ಹೆಣ್ಣು ಮಗಳು, ನಾನು ಸ್ವಲ್ಪ ಧೈರ್ಯವಂತೆ, ನನಗೆ ಓಡಾಡಿ ಅಭ್ಯಾಸ ಇದೆ. ಸಾಧಾರಣ ಒಂದು ಹೆಣ್ಣು ಮಗಳು, ಒಂಟಿ ಹೆಣ್ಣು ಮಗಳು ಬಂದು ಅಲ್ಲಿ ಒಂದು ಬುಕ್ ಮಾಡಿ ನಿಲ್ತಾಳೆ ಆಟೋಕ್ಕೆ. ಸೊ ಉಳಿದ 4-5 ಆಟೋ ಡ್ರೈವರ್ಸ್ ಬಂದು ಜಗಳ ಮಾಡೋಕ್ಕೆ ಬರ್ತಾರೆ. ಅರ್ಥ ಮಾಡ್ಕೋಬೇಕು. ನಾನು ತುಂಬ ಟಯರ್ಡ್ ಆಗಿದ್ದೀನಿ. 14 ಗಂಟೆ ಲಾಂಗ್ ಜರ್ನಿ. ಮೊದಲಿನ ದಿವಸ ನಾನು ಬಸ್ ಬಿಟ್ಟಿದ್ದೀನಿ. 14 ಅವರ್ಸ್, 14 ಗಂಟೆ ನಾನು ಲಾಂಗ್ ಜರ್ನಿ ಮಾಡಿ ಟಯರ್ಡ್ ಆಗಿ ಬಂದಿದ್ದೀನಿ. ಮನೆಗೆ ಬೇಗ ಹೇಗೆ ಮುಟ್ತೀನಿ ಅಂತ ಒಂದು ಆಲೋಚನೆಯಲ್ಲಿ ನಾನಿರುವಾಗ ಇವುಗಳ ಕಾಟ. ಸೊ ನನಗೆ ಪೊಲೀಸರು ಬಂದು ಸಹಾಯ ಮಾಡಿದರು. ನಾವೇ ಬಿಡ್ತೀವಿ ಅಂದರು ಕಾರಲ್ಲಿ. ಬೇಡ ಸರ್, ಬುಕ್ ಮಾಡಿದ್ದೀನಿ. ಇನ್ನೊಂದು ರ್ಯಾಪಿಡೋ ಬೈಕನ್ನು ಅಲ್ಲಿಂದಲೇ ಬುಕ್ ಮಾಡಿ ಆತ ನನಗೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಬಂದ. ನೀವು ಬೈಕಲ್ಲಿ ಹೋಗೋದು ಸೇಫ್ ಅಲ್ಲ. ನಾನು ಓಲಾ ಎಂಬ ಕಂಪನಿಯಲ್ಲಿ 2.5 ವರ್ಷ ಕೆಲಸ ಮಾಡಿದ್ದೀನಿ ಎಕ್ಸ್ಟರ್ನಲ್ ಆಡಿಟರ್ ಆಗಿ. ಅದರಲ್ಲೂ ನಾನು ಕಸ್ಟಮರ್ ಕೇರಲ್ಲೂ ಪಾರ್ಟ್ನರ್ ಕೇರ್, ಅಂದರೆ ಡ್ರೈವರ್ದು ಕಸ್ಟಮರ್ ಕೇರ್ ಅಂತ ಇರುತ್ತೆ, ಅದರಲ್ಲಿ ನಾನು ಕಾಲ್ ಆಡಿಟ್ ಮಾಡ್ತಾಯಿದ್ದೆ. ಕಾಲ್ ತಗೊಂಡು ಕೂಡ ಗೊತ್ತು, ಎಸ್ಕಲೇಷನ್ ತಗೊಂಡು ಕೂಡ ಗೊತ್ತು. ಡ್ರೈವರ್ಸಿಗೂ ಸಮಸ್ಯೆ ಆಗುತ್ತೆ, ಕಸ್ಟಮರ್ಸಿಗೂ ಸಮಸ್ಯೆ ಆಗುತ್ತೆ. ಇವರದೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಡುವ ಒಂದು ಕಂಪನಿಯಲ್ಲೇ ನಾನಿದ್ದೆ, ಓಲಾ ಎಂಬ ಕಂಪನಿಯಲ್ಲಿ. 2022ರಲ್ಲಿ ನಾನು ಜಾಯ್ನ್ ಆಗಿದ್ದು. 2024ರ ತನಕ ನಾನು ಅದೇ ಕಂಪನಿಯಲ್ಲಿದ್ದೆ, 24 ಅರ್ಧದವರೆಗೆ. ಸೊ ನನಗೆ ಗೊತ್ತು. ಅದರಲ್ಲೂ ಕೂಡ ನಾನು ಕೊನೆಗೆ ವರ್ಕ್ ಮಾಡಿದ್ದು ಸೇಫ್ಟಿ ರೆಸ್ಪಾನ್ಸ್ ಟೀಮ್ ಅಂತ ಒಂದು ಸೇಫ್ಟಿ ರೆಸ್ಪಾನ್ಸ್ ಟೀಮ್ನಲ್ಲಿ ವರ್ಕ್ ಮಾಡಿದ್ದು. ನಮ್ಗೆ ಗೊತ್ತು, ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಒಂದು ಓಲಾ ಬುಕ್ ಮಾಡಿದರೆ ಆ ಕಸ್ಟಮರು ಆ ಲೊಕೇಶನ್ಗೆ ರೀಚ್ ಆದ ತನಕ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೆ ಅವರ ಲೊಕೇಶನ್ಗಳೆಲ್ಲ ಟ್ರ್ಯಾಕ್ ಆಗ್ತಾ ಇರುತ್ತೆ. ಎಲ್ಲಿಯಾದರೂ ಒಂದು ಅನ್ನೊಂದು ಸ್ಟಾಪ್ ಬಂತು ಅಂದರೆ ಅಲ್ಲಿ ಡ್ರೈವರು ಅಲ್ಲಿ ನಿಲ್ಲಿಸಿದ ಅಂದ್ಕೊಳ್ಳಿ ಇಮಿಡಿಯೇಟ್ ಅವರಿಗೆ ಕಾಲ್ ಆಗುತ್ತೆ, ಆರ್ ಯು ಸೇಫ್ ಅಂತ. ಈವನ್ ರ್ಯಾಪಿಡೋದಲ್ಲಿ ಕೂಡ ನಮಗೆ ಮೆಸೇಜ್ ಬರುತ್ತೆ. ಅದು ಸೇಫೆಸ್ಟ್ ವೇ ಆಫ್ ಟ್ರಾವೆಲಿಂಗ್. ಓಲಾ, ಊಬರ್, ರ್ಯಾಪಿಡೋ ಬಳಸ್ಬೋದು ನಿಮಗೆ ಖಂಡಿತ. ಯಾಕಂದರೆ ನಾರ್ಮಲ್ ಆಟೋ ಬುಕ್ ಮಾಡೋದು ನಿಮಗೆ ಯಾವುದೇ ಟ್ರ್ಯಾಕ್ ಮಾಡೋ ಲೊಕೇಶನ್, ನಮಗೆ ಅಲ್ಲಿ ಆ ಡ್ರೈವರ್ದು ಡೀಟೇಲ್ಸ್ ಎಲ್ಲ ನಮಗೂ ಸಿಗುತ್ತೆ. ಕಸ್ಟಮರ್ಗೆ ಏನಾದರೂ ತೊಂದರೆ ಆಗ್ತಿದ್ರೆ ನಾವು ಅವರಿಗೆ ಖಂಡಿತ ಹೆಲ್ಪ್ ಮಾಡ್ತೀವಿ. ಅದೇ ಕಸ್ಟಮರಿಂದ ಡ್ರೈವರ್ಸ್ಗೆ ತೊಂದರೆ ಆದ್ರೂ ನಾವು ಹೆಲ್ಪ್ ಮಾಡ್ತೀವಿ. ಸೊ ಇಂಥ ಒಂದು ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದವಳು. ಒಂದು ರಾತ್ರಿ ಕಾಲದಲ್ಲಿ ಒಂದು ಏನಾದರೂ ಪ್ರಾಬ್ಲಮ್ ಆದರೆ ಟ್ರಾವೆಲರ್ಸಿಗೆ, ಇನ್ನು ಅದರಲ್ಲಿ ಆಕ್ಸಿಡೆಂಟ್ ಆದರೆ, ರೇಪ್ ಕೇಸ್ಗಳು ಏನಾದರೂ ಆದರೆ ಅದಕ್ಕೆ ತಕ್ಕ ಒಂದು FIR ದಾಖಲೆ ಮಾಡಿ ಅದನ್ನು ಕಂಪ್ಲೀಟ್ ಅವರಿಗೆ ಒಂದು ಪರಿಹಾರ ಕೊಡೋ ತನಕ ನಮ್ಮ ಕಂಪನಿ ವರ್ಕ್ ಮಾಡ್ತಾಯಿತ್ತು. ಅಂಥ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದವಳು ನಾನು. 1-1.5 ಗಂಟೆ ಕಸ್ಟಮರ್ದು ಕಾಲ್ಗಳನ್ನು ಆಡಿಟ್ ಮಾಡಿ ಅದರಲ್ಲಿ ಏನು ಪ್ರೊಸೀಜರ್ ಇದೆ ಫಾಲೋ ಮಾಡಿದ್ದಾರೆ ನಮ್ಮ ಅಡ್ವೈಸರ್ಸು, ಏಜೆಂಟ್ಸ್ಗಳು. ಕಸ್ಟಮರಿಗೆ ಅಥವಾ ಪಾರ್ಟ್ನರ್ ಅಂದರೆ ಡ್ರೈವರ್ಸಿಗೆ, ನಾವು ಡ್ರೈವರ್ ಅಂತಲೂ ಕರೆಯಲ್ಲ, ಪಾರ್ಟ್ನರ್ ಅಂತ ಕರಿತೀವಿ. ಸೊ ಅವರಿಗೆ ಕರೆಕ್ಟ್ ಸಹಾಯ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನಾನು ಕಲಿತವಳು. ಸೊ ನನಗೆ ಇದರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದೆ. ಮತ್ತು ನಾನು ಸಣ್ಣ ಹುಡುಗಿ ಏನಲ್ಲ. ಸೊ ನನಗೆ ಹೆಚ್ಚಾಗಿ ಸಿಗುವ ರ್ಯಾಪಿಡೋ ಡ್ರೈವರ್ಸ್ ಚಿಕ್ಕ ಹುಡುಗರು. ನಾನು ಬಹುತೇಕ ಅವರಲ್ಲಿ ಮಾತಾಡೋದಿಲ್ಲ, ಕೆಲವೊಮ್ಮೆ ಮಾತಾಡಿಸ್ಕೊಂಡು ಬರ್ತೀನಿ. ಜಸ್ಟ್ ಅವರ ಮುಖ ಕೂಡ ನೋಡಲ್ಲ. OTP ಕೊಡ್ತೀವಿ, ಇಳಿದ ಕೂಡಲೇ ಪೇಮೆಂಟ್ ಮಾಡಿ ಬರ್ತೀವಿ. ಅಂದರೆ ಅವರು ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ, ನಾವು ಸಹ ಹೆಚ್ಚು ಕಾನ್ವರ್ಸೇಷನ್ ಮಾಡಲ್ಲ. ಸೊ ನಾನು ಹೇಳ್ತಾ ಇರೋದು ಅಷ್ಟೇ, ಇದು ಬೆಂಗಳೂರಿನ ಆಟೋ ಡ್ರೈವರ್ಸ್ಗೆ ಎಸ್ಪೆಷಲಿ. ಊರಿನ ಕಡೆಯವರಾದರೆ ನಮಗೆ ಪರಿಚಯ ಇರುತ್ತೆ, ನಮಗೆ ಪರ್ಮನೆಂಟ್ ಆಟೋ ಎಲ್ಲ ಇರುತ್ತೆ. ನಮ್ಮ ಊರಲ್ಲಿ ಹೋದರೆ ಕೆಲವೊಂದು ನಂಬರ್ಸ್ಗಳಿರುತ್ತೆ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ, ಬಿಡ್ತಾರೆ ಸೇಫಾಗಿ, ನಮಗೇನು ಟೆನ್ಷನ್ ಇರೋದಿಲ್ಲ. ಸೊ ಬೆಂಗಳೂರಿನ ಆಟೋ ಡ್ರೈವರ್ಸ್ಗಳಿಗೆ ಎಚ್ಚರ, ಇನ್ನು ಮುಂದೆ ಇಂಥ ಆ್ಯಕ್ಟಿವಿಟೀಸ್ಗಳು ಎಲ್ಲಾದರೂ ಕಂಡು ಬಂದರೆ ಇದಕ್ಕೆ ಸ್ಟ್ರಿಕ್ಟಾಗಿ ನಾನು ಕಾನೂನಾತ್ಮಕವಾಗಿ ಏನು ಮಾಡಬೇಕೋ ಅದು ಮಾಡ್ತೀನಿ.
ಸೊ ನೀವು ದುಡ್ಡು ಮಾಡಿ, ಎಲ್ಲ ಉದ್ಯೋಗಕ್ಕೂ ನಾನು ಹೇಳಿದೆ, ನೀವು ದುಡ್ಡು ಮಾಡಿ. ಎಲ್ಲ ಒಂದು ಬಿಸ್ನೆಸ್ಸಿಗೂ ಲಾಭ ಬೇಕೇ ಬೇಕು, ಲಾಭ ಇಲ್ಲದೆ ಯಾರೂ ಕೆಲಸ ಮಾಡಲ್ಲ. ಆದರೆ ಲೂಟೋದು ಅಂತ ಹೇಳ್ತಾರಲ್ಲ, ಲೂಟೋದು ನಿಲ್ಲಿಸಿ. ನೀವೆಷ್ಟು ದುಡ್ಡು ಲೂಟ್ತೀರಾ ಒಬ್ಬ ವ್ಯಕ್ತಿಯಿಂದ, ನಿಮಗೊಂದು ಲಾಭ ಸಿಗಲಿ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ತಗೊಳ್ಳಿ, ಆದರೆ 1ಕ್ಕಿಂತ 2 ಡಬಲ್ ಮಾಡಿ ನೀವು ಚಾರ್ಜ್ ಮಾಡಿದರೆ ಆ ದುಡ್ಡು ನಿಮ್ಮ ಕಡೆ ಉಳಿಯಲ್ಲ. ಆ ನೆಕ್ಸ್ಟ್ ಮೊಮೆಂಟ್ ನಿಮ್ಮ ಆಟೋ ಖರ್ಚಾಗುತ್ತೆ, ಇಲ್ಲಾಂದ್ರೆ ಎಲ್ಲಾದರೂ ನೀವು ಸಾಯ್ತೀರಿ ಹೋಗಿ, ಗ್ಯಾರಂಟಿ. ಏನಿಲ್ಲ ಅಂದರೂ ನಾನು ಎಲ್ಲರಿಗೂ ಹೇಳೋದಷ್ಟೇ, ಅಗತ್ಯಕ್ಕಿಂತ ಯಾಕೆ ಅತಿ ಆಸೆ ಮಾಡಿ ಲಾಭ ಮಾಡ್ತಾನೆ ಅವನ ದುಡ್ಡನ್ನು ಹೋಗಿ ಹಾಸ್ಪಿಟಲ್ಗೆ ಸುರಿತಾನೆ, ಇದಂತೂ ಗ್ಯಾರಂಟಿ. ಯಾಕಂದರೆ ಆರೋಗ್ಯ ಸಮಸ್ಯೆ ಆದರೆ ಅವನು ಹೋಗಬೇಕಾದ್ದು ಹಾಸ್ಪಿಟಲ್ ಚಾರ್ಜ್ ಇವಾಗ ನಿಮಗೆ ಗೊತ್ತಿದೆ. ಸೊ ನಾನು ಸಹ ಹಲವಾರು ವ್ಯವಹಾರಗಳನ್ನು ಮಾಡ್ತೇನೆ, ಬಿಸ್ನೆಸ್ ಅದು ಇದು ಏನಾದರೂ ಮಾಡ್ತೀನಿ, ಬಟ್ ನಾನು ಯಾರಿಗೂ ಒಬ್ಬರಿಗೆ ಕುತ್ತಿಗೆ ಹೊಡೆಯುವಷ್ಟು ನಾನು ದುಡ್ಡು ಮಾಡಿಲ್ಲ. ಸೊ ಇದಿಷ್ಟೇ ವಿಚಾರ ನನಗೆ ಹೇಳಲಿಕ್ಕಿರೋದು. ಮತ್ತೊಂದು ವಿಚಾರ, ಇನ್ನೊಂದು ವಿಡಿಯೋ ನಾನು ಸಾಧ್ಯ ಆದರೆ ಮಾಡ್ತೀನಿ. ಕೆಲವೊಂದು ವೀಡಿಯೋಸ್ ನನಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತದೆ. ಪಕ್ಕದ ಮನೆಯ ಒಂದು ಕೆಲಸದ ಕಾಮಗಾರಿ ನಡೆಯೋದ್ರಿಂದ ಅವರು ವರ್ಕ್ ಸ್ಟಾರ್ಟ್ ಮಾಡಿದರೆ ನನಗೆ ಡಿಸ್ಟರ್ಬೆನ್ಸ್ ಆಗ್ತದೆ, ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಹಲವಾರು ವಿಡಿಯೋಗಳನ್ನು ಮಾಡ್ತಾ ಇಲ್ಲ. ನಿಮಗೆ ತಿಳಿಸಬೇಕಾದ ವಿಷಯಗಳು ಬಹಳಷ್ಟಿದೆ. ಇನ್ನು ನನ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ, ಜಸ್ಟಿಸ್ ಫಾರ್ ಕಾಮನ್ ಪೀಪಲ್ ಅಂತ. ಸೌಜನ್ಯ ಹೋರಾಟದಿಂದ ನಾನು ಕಂಪ್ಲೀಟ್ ಹೊರಗೆ ಬಂದ ಮೇಲೆ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್ ಅಂದರೆ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಆಸಕ್ತರು ನಿಮಗೆ ಜಾಯ್ನ್ ಆಗ್ಬೋದು. ಅದನ್ನು ಇನ್ನೊಂದು ಯೂಟ್ಯೂಬ್ ಚಾನಲ್ ಆಗಿ ಮಾಡಿ ನಾನು ಸಾಮಾನ್ಯ ಜನರಿಗೋಸ್ಕರ ನ್ಯಾಯ ಅಂತ ಒಂದು ಇದರಲ್ಲಿ ಕೂಡ ನಾನು ಮಾತಾಡಲಿಕ್ಕಿದ್ದೀನಿ. ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡಬೇಕು, ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇದೆ. ಮತ್ತೆ ಸಿಗ್ತೀನಿ, ಶುಭವಾಗಲಿ.